ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಟ್ಪಟಾರ್. ನನಗೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಮ್ಮ. ಹಂಗೆ ಲಾಸ್ಟ್ ವಿಡಿಯೋ ಹೋಗಿ ನೋಡಿಲ್ಲ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ದು ವ್ಲಾಗ್ ಮಾಡಿದ್ದೀನಿ, ಹೋಗಿ ನೋಡಿ. ಇಲ್ಲಾಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಬೇಕಾದ್ರೂ ಫಾಲೋ ಮಾಡ್ಕೋಬೋದು. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲ್ಲೋ. ಮ್ಯಾಟ್ರಿಗೆ ಹೋಗೋಣ. ಗೌತಮ್ ಗಂಭೀರ್ ಅವರು ಅವರ ಆಲ್ ಟೈಮ್ ಇಂಡಿಯಾ 11ನ ಮಾಡಿದ್ದಾರೆ ಮಗ್ಗ. ಅವರು ಆಲ್ ಟೈಮ್ ಇಂಡಿಯಾ ಲೆವೆನಲ್ಲಿ ಅವರನ್ನೇ ಹಾಕೊಂಡಿದ್ದಾರೆ. ಸೊ ಅವ್ರನ್ನ ಅವರೇ ಹಾಕೊಂಡಿದ್ದಾರೆ ಅಂತಾರೆ. ಸ್ವಲ್ಪ ಏನು ಗುರು ಇದು, ಅವ್ರನ್ನ ಅವರೇ ಹೆಂಗೆ ಹಾಕೊಂಡ್ಬಿಡ್ತಾರೆ ಅಲ್ಲಿ ಆಲ್ ಟೈಮ್ ಇಂಡಿಯಾ ಲೆವೆಲಲ್ಲಿ. ಅವ್ರನ್ನ ಹಾಕೊಂಬಾರ್ದಮ್ಮ, ಬೇರೆಯವ್ರನ್ನ ಹಾಕ್ಬೇಕು ಈ ಸ್ಲಾಟಲ್ಲಿ ಅಂತ ಹೇಳ್ತೀರಾ ಅಂತ ಕಾಣಿಸುತ್ತೆ. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ವೀರೇಂದ್ರ ಸೆಹ್ವಾಗ್ ಜೊತೆಗೆ ಗೌತಮ್ ಗಂಭೀರ್ ಓಪನರು ಅವರನ್ನೇ ಹಾಕೊಂಡಿದ್ದಾರೆ. ರಾಹುಲ್ ದ್ರಾವಿಡ್ at ನಂಬರ್ 3, ನಂಬರ್ 4 ಅಲ್ಲಿ ಇಟ್ಸ್ ಸಚಿನ್ ತೆಂಡೂಲ್ಕರ್, ನಂಬರ್ 5 ಅಲ್ಲಿ ವಿರಾಟ್ ಕೊಹ್ಲಿ. ಹೌ ದಿಸ್ ಇಸ್ ಪಾಸಿಬಲ್ ಮಗ? ಸ್ಕ್ವಾಡಲ್ಲೇನೋ ಇದ್ದಾರೆ, 11 ಇದ್ದಾರೆ, ಬಟ್ ವಿರಾಟ್ ಕೊಹ್ಲಿ at ನಂಬರ್ 5. ಹೌ 5ಗೆ ತಳ್ತಾ ಇದ್ದಾರಲ್ಲ ವಿರಾಟ್ ಕೊಹ್ಲಿನ. ಯುವರಾಜ್ ಸಿಂಗ್ ಓಕೆ, ಪರ್ಫೆಕ್ಟ್ ಸ್ಲಾಟು. ನಂಬರ್ 6 ಯುವರಾಜ್ ಸಿಂಗ್ ಆಡ್ತಾ ಇದ್ದಾರೆ. ನಂಬರ್ 7 ಅಲ್ಲಿ ಇಟ್ಸ್ MS ಧೋನಿ ಓಕೆ. ಆಮೇಲೆ ಅನಿಲ್ ಕುಂಬ್ಳೆ ಓಕೆ. ಆಮೇಲೆ ರವಿ ಅಶ್ವಿನ್. ಇದೇನು ಆಲ್ ಫಾರ್ಮ್ಯಾಟ್ಸ್ಗ ಅಥವಾ ಆಲ್ ಟೈಮ್ ಇಂಡಿಯಾ 11 ಅಂತ ಮಾಡಿದ್ದಾರೆ. ಸೊ ಓಕೆ, ರವಿ ಅಶ್ವಿನ್ ಎಲ್ಲ ಫಾರ್ಮೆಟ್ನು ಆಡಿದ್ದಾರೆ. ಸೊ ಓಕೆ ಅಂತ ಹೇಳ್ಬೋದು. ಇರ್ಫಾನ್ ಪಠಾನ್ ಆ್ಯಂಡ್ ಜಹೀರ್ ಖಾನ್ ಹಾಕೊಂಡಿದ್ದಾರೆ. ಸೊ ಗೊತ್ತಿಲ್ಲ ಇವರು ಯಾವ ಥರ ಅನಾಲಿಸಿಸ್ ಮಾಡ್ಬಿಟ್ಟು ಹಾಕೊಂಡಿದ್ದಾರೆ ಅಂತ, ಅದು ಅವ್ರಿಗೆ ಗೊತ್ತಿರುತ್ತೆ ಪರ್ಸ್ನಲಿ. ಸೊ ನಿಮಗೇನು ಅನಿಸುತ್ತೆ? ಆಲ್ ಟೈಮ್ ಇಂಡಿಯಾ 11 ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತೀರಾ? ಪರ್ಫೆಕ್ಟಾಗಂತೂ ಯಾವುದೋ ಇದೆ ಅಂತ ಎಲ್ಲರೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸೊ ಒಬ್ಬೊಬ್ರದ್ದು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಸೊ ನನಗಂತೂ ಏನೋ 100% ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ನೀವು ಕಾಮೆಂಟಲ್ಲಿ ಹಾಕಿ. ಅಪ್ಡೇಟ್ ಬಿಟ್ಟು MS ಧೋನಿ ಆ್ಯಂಡ್ ಯುವರಾಜ್ ಸಿಂಗ್ ಅವರ ಕಾಂಟ್ರವರ್ಸಿ ಮತ್ತೆ ಮುಂದೆ ವರೆದಿದೆ. ಯುವರಾಜ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಅಪ್ಪಂಗೆ ಒಂಥರ ತಲೆಕೆಟ್ಟು ಹೋಗ್ಬಿಟ್ಟೈತೆ ಗುರು, ನಮ್ಮ ಅಪ್ಪಂಗೆ ಒಂದು ಸ್ವಲ್ಪ ಮೆಂಟಲ್ ಇಶ್ಯೂಸ್ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯುವರಾಜ್ ಸಿಂಗ್ ಅವರ ಅಪ್ಪ ಹೇಳ್ತಾರೆ, MS ಧೋನಿನ ನಾನು ಕ್ಷಮಿಸೋದಿಲ್ಲ, ನನ್ನ ಮಗನ ಕೆರಿಯರ್ನ ಧ್ವಂಸ ಮಾಡಿದ್ದು, ಹಾಳು ಮಾಡಿದ್ದು, ಡೆಸ್ಟ್ರಾಯ್ ಮಾಡಿದ್ದು ಯಾರು ಅಂತಾರದು MS ಧೋನಿ. ನಾನು ಕ್ಷಮಿಸೋದಿಲ್ಲ MS ಧೋನಿನ ಅಂತ ಯುವರಾಜ್ ಸಿಂಗ್ ಅವ್ರ ಅಪ್ಪ ಹೇಳಿದ್ರು ಅಂತಂದರೆ ನಮ್ಮ ಅಪ್ಪಂಗೆ ತಲೆಕೆಟ್ಟು ಹೋಗ್ಬಿಟ್ಟೈತೆ ಅಂತ ಇವ್ರು ಹೇಳ್ತಿದ್ರು ಯುವರಾಜ್ ಸಿಂಗ್ ಅವರು. ಅದು ಹೆಂಗೆ ಹೇಳ್ಕೊಳಕ್ಕಾಗುತ್ತೆ ಮಗ? ಯುವರಾಜ್ ಸಿಂಗ್ ಹೇಳ್ಕೊಳಕ್ಕಾಗುತ್ತೆ MS ಧೋನಿಯಿಂದ ಕೆರಿಯರ್ ಹೊರಟೋಗ್ಬಿಡ್ತು ನಂದು ಅಂತ. ಸೊ ಗೊತ್ತಿಲ್ಲ ಏನೇನು ಆಗ್ತಿದೆ ಒಳಗಡೆ ಅಂತ. ಬಟ್ ಯುವರಾಜ್ ಸಿಂಗ್ ಹೇಳಿದ್ರೆ ನಮ್ಮ ಅಪ್ಪಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಅವ್ರ ಮಾತಿಗೆ ಒಂಥರ ತೂಕ ಕೊಡೋಕೆ ಹೋಗ್ಬೇಡಿ ನೀವು, ಸುಮ್ಮನೆ ಏನಾದ್ರು ಹೇಳ್ತಿರ್ತಾರೆ ಅವರು ಅಂತ, ಕಾಮಿಡಿಗೆ ಹೇಳ್ತಿರ್ತಾರೆ ಅನ್ನೋ ಥರ ಹೇಳಿದ್ದಾರೆ. ಸೊ ಜಮಾನ್ದಲ್ಲಂತೂ MS ಧೋನಿ ಮತ್ತು ಯುವರಾಜ್ ಸಿಂಗ್ ಇಬ್ಬರು ಚೆನ್ನಾಗಿ ಇದ್ದರು. ಬಟ್ ಅವರೇ ರೀಸೆಂಟಾಗಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ನನ್ನ ಹ್ಯೂಜ್ ಫ್ರೆಂಡ್, ಏನು ದೊಡ್ಡ ಫ್ರೆಂಡು, ಬೆಸ್ಟ್ ಫ್ರೆಂಡು ಅನ್ನೋ ಥರ ಏನಲ್ಲ MS ಧೋನಿ ಅನ್ನೋ ಥರ ಕೂಡ ಸ್ಟೇಟ್ಮೆಂಟ್ನ ರೀಸೆಂಟಾಗಿ ಒಂದು ಪಾಡ್ಕಾಸ್ಟಲ್ಲಿ ಕೊಟ್ಟಿದ್ರು. ಸೊ ಅದೇ ಥರ ಕಾಂಟ್ರವರ್ಸಿ ಅದು ಇದು ಎಲ್ಲ ಮತ್ತೆ ಸ್ಟಾರ್ಟ್ ಆಗ್ತಿದೆ MS ಧೋನಿ ಮತ್ತು ಯುವರಾಜ್ ಸಿಂಗ್ ಅವ್ರದ್ದು. ಸೊ ಇದಕ್ಕೆ ಎಂಡ್ ಸಿಗೋದಿಲ್ಲ ನನ್ನ ಪ್ರಕಾರ. ಅಪ್ಡೇಟ್ ನಂಬರ್ 3, ಜಾಂಟಿ ರೋಡ್ಸ್ ದ ಬೆಸ್ಟ್ ಎವರ್ ಫೀಲ್ಡರ್ ಇನ್ ಕ್ರಿಕೆಟ್ ಹಿಸ್ಟ್ರಿ ಅಂತಲೇ ಹೆಸರಾಗಿರುವಂಥ ಜಾಂಟಿ ರೋಡ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಫೇವ್ರೆಟ್ ಪ್ಲೇಯರ್ ಯಾರು ಅಂತಂದರೆ, ನಾನು ಸಿಕ್ಕಾಪಟ್ಟೆ ಅಡ್ಮೈರ್ ಮಾಡೋ ಇಷ್ಟಪಡೋ ಪ್ಲೇಯರ್ ಯಾರು ಅಂತಂದರೆ ಅದು ಸುರೇಶ್ ರೈನಾ ಅಂತ. ಸೊ ಇವ್ರ ಥರನೇ ಆಲ್ಮೋಸ್ಟ್ ಫೀಲ್ಡಿಂಗ್ ನಾವು ಮಾಡಿದ್ರು ಅಂತ ಹೇಳ್ಬೇಕು. ಸುರೇಶ್ ರೈನಾ ಆನ್ ಫೀಲ್ಡ್ ಇದ್ದಾಗ ಅವರು ಸಿಕ್ಕಾಪಟ್ಟೆ ಹೆಂಗಾಗಿದ್ದಾಗ ಒಂದು ಪಾಯಿಂಟ್ ರೀಜನಲ್ಲಿ ಆಗಿರ್ಬೋದು, ಕವರ್ಸಲ್ಲಿ ಆಗಿರ್ಬೋದು, ಹೆಂಗೆ ಬಾಲ್ನ ಹೇಗಿರುತ್ತೆ ತಡೀತಿದ್ರು ಅಂತಂದರೆ ಜಾಂಟಿ ರೋಡ್ಸೇ ಅವರ ಒಂದು ಫೀಲ್ಡಿಂಗಿಗೆ ಸಿಕ್ಕಾಪಟ್ಟೆ ಫಿದಾಗಿ ಹೋಗ್ಬಿಟ್ಟಿದ್ರಂತೆ. ಸೊ ಇವರೇ ಫಿದಾ ಆಗಿದ್ದಾರೆ ಅಂತಾರೆ. ಸುರೇಶ್ ರೈನಾ ಇನ್ನೆಂಥ ಫೀಲ್ಡರ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅಪ್ಡೇಟ್ ನಂಬರ್ 4, ರವಿ ಅಶ್ವಿನ್ ಮಾತಾಡಿದರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಬಗ್ಗೆ, ವಿರಾಟ್ ಆ್ಯಂಡ್ ಧೋನಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅವ್ರು ಹೇಳಿದ್ದಾರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಒಂದು ಮೆಚ್ಚಬೇಕಾಗಿರೋದೇನು ಅಂತಾರೆ, ಟೀಮ್ ಎನ್ವೈರನ್ಮೆಂಟ್ನ ಸಿಕ್ಕಾಪಟ್ಟೆ ಲೈಟಾಗಿ ಇಡೋದಕ್ಕೆ ಇಷ್ಟಪಡ್ತಾರೆ ಅಂತವರು. ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ಮಾಡೋದು, ಸ್ಟ್ರಿಕ್ಟ್ ಮಾಡೋದು, ಹಿಂಗಿರಬೇಕು ಹಂಗಿರಬೇಕು, ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಲೇಬೇಕು ಆ ಥರ ಪ್ಲೇಯರ್ಸ್ಗಳನ್ನ ಕಟ್ಟಾಕೋ ಥರ ಮಾಡ್ತಾರಲ್ಲ ಸ್ವಲ್ಪ ಜನ, ಆ ಥರ ಮಾಡೋದಿಲ್ಲ. ಟ್ಯಾಕ್ಟಿಕಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ರೋಹಿತ್ ಶರ್ಮಾ. ಟ್ಯಾಕ್ಟಿಕ್ಸ್ ಮೇಲೆ ಒತ್ತು ಕೊಡ್ತಾರೆ ಅವರು. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಲ್ಲೂ ಕೂಡ ಟ್ಯಾಕ್ಟಿಕ್ಸ್ ಇತ್ತು. ಬಟ್ ಇವರಿಬ್ರು ಕಂಪೇರ್ ಮಾಡ್ತಾರೆ, ರೋಹಿತ್ ಶರ್ಮಾ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಟ್ಯಾಕ್ಟಿಕ್ಸ್ ಇದೆ ಅಂತ ಅಶ್ವಿನ್ ಹೇಳಿದರೆ. ಜೊತೆಗೆ ಎನ್ವೈರನ್ಮೆಂಟ್ನ ಸಿಕ್ಕಾಪಟ್ಟೆ ಒಂಥರ ಲಿಬ್ರಲ್ ಆಗಿ ಇಡೋದಕ್ಕೆ ನೋಡ್ತಾರೆ, ಒಂಥರ ಜಾವಿಯಲ್ ಆಗಿ ಇಡೋದಕ್ಕೆ ನೋಡ್ತಾರೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಜೋ ರೂಟ್ ಅವರು ರೀಸೆಂಟಾಗಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳನ್ನ ಹೊಡೆದ್ರು, ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲಸ್ಟರ್ ಕುಕ್ ಅವರ ರೆಕಾರ್ಡ್ನ ಕೂಡ ಇವಾಗ ಹಿಂದಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಇವಾಗ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ನ ಇವರನ್ನು ಸರ್ಪಾಸ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರೆ ಅಂತ ಒಂದು ಕ್ವಶನ್ ಬರುತ್ತೆ. ಅದರಲ್ಲಿ ಹೇಳಿದರೆ ಜೋ ರೂಟ್ ಅವರು, ನಾನು ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ ಮೇಲೆ ಫೋಕಸ್ಸೇ ಇಟ್ಟಿಲ್ಲ, ನನ್ನ ಫೋಕಸ್ಸೇ ಬೇರೆ ಇದರಲ್ಲಿದೆ. ನನ್ನ ಫೋಕಸ್ ಏನಾದರೂ ಇಂಗ್ಲೆಂಡ್ನ ಗೆಲ್ಸೋದ್ರಲ್ಲಿದೆ. ಎಲ್ಲ ಮ್ಯಾಚು ನಾನು ಆಡೋ ಮ್ಯಾಚು ಇಂಗ್ಲೆಂಡ್ ಎಲ್ಲ ಗೆಲ್ಲಬೇಕು. ಸೊ ಅದಿದೆ ನನ್ನ ಫೋಕಸ್ಸು. ನಾನು ಸಚಿನ್ ತೆಂಡೂಲ್ಕರ್ ಅವ್ರ ರೆಕಾರ್ಡ್ಗೋಸ್ಕರ ಏನಕ್ಕೆ ಆಡಲಿ, ಸಚಿನ್ ತೆಂಡೂಲ್ಕರ್ ನನ್ನ ಮೇನ್ ಏಮು ನನ್ನ ಆಪೋನೆಂಟು ಅನ್ನೋ ಥರ ಹೇಳಿದ್ದಾರೆ. ಸೊ ಬ್ಯಾಕ್ ಎಂಡಲ್ಲಿ ಇರುತ್ತೆ, ಸುಮ್ಮನೆ ಹಂಗೆ ಡೋಸ್ ಕೊಟ್ಟಿದ್ದಾರೆ ಅಷ್ಟೇ. ಬ್ಯಾಕ್ ಎಂಡಲ್ಲಿ ತೆಂಡೂಲ್ಕರ್ ರೆಕಾರ್ಡ್ ಹೊಡಿಬೇಕು ಅಂತ ಹೇಳಿದ್ರೆ ಎಲ್ಲ ರೆಕಾರ್ಡ್ ಇರೋ ರೆಕಾರ್ಡ್ನೆಲ್ಲ ಹೊಡಿಬೇಕು ಅಂತ ಇರ್ತದೆ. ಇವಾಗ 12,377 ರನ್ಸ್ ನಾವು ಹೊಡೆದಿದ್ದಾರೆ.
ಇವಾಗ ಕರೆಂಟ್ಲಿ 15,921 ಅಪ್ರಾಕ್ಸಿಮೇಟ್ಲಿ 16,000 ರನ್ಸ್ ಇದೆ ಸಚಿನ್ ತೆಂಡೂಲ್ಕರ್ ಅವರ ಟೆಸ್ಟಲ್ಲಿ. ಸೊ ಹೋಪ್ಫುಲಿ ರೆಕಾರ್ಡ್ನ ಉಡಾಯಿಸುವಂಥ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇದೆ ಇವಾಗಿರುವಂಥ ಫಾರ್ಮ್ ನೋಡ್ತು ಅಂತಂದರೆ. ನೋಡೋಣ ಅದು ಏನು ಮಾಡ್ತಾರೆ ಜೋ ರೂಟ್ ಅಂತ. ಸುಮ್ಮನೆ ಹೇಳ್ತಾರೆ ಅಷ್ಟೇ, ನಮ್ಗೆ ಅದು ಆಸೆ ಇಲ್ಲ ಇದು ಆಸೆ ಇಲ್ಲ ಅಂತ. ಯಾರಿಗೆ ತಾನೇ ಆಸೆ ಇರಲ್ಲ ಮಗ, ಟೆಸ್ಟಲ್ಲಿ ಲೀಡಿಂಗ್ ರನ್ ಸ್ಕೋರರ್ ಅಂತ ಅಂದರೆ ವರ್ಲ್ಡ್ ಕ್ರಿಕೆಟಲ್ಲಿ. ಹೌದು, ಆಸೆ ಇದ್ದೇ ಇರ್ತದೆ, ಓಪನ್ ಆಗಿ ಹೇಳ್ಕೊಳ್ಳಲ್ಲ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದು ಇಷ್ಟವಾಗಿದ್ದು ಡೊಪ್ಪ ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಹಂಗೆ ಸಬ್ಸ್ಕ್ರೈಬ್ ಆಗ್ಬೋದು. ಸಿಗೋಣ, ಬಾ.